ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಇದು ಇಂಪಾರ್ಟೆಂಟ್ ಚಾಪ್ಟರ್ಗಳೆಲ್ಲವೂ ಕೂಡ ಆಗಿದೆ. ಇದೊಂದು ಕೊನೆಯ ಚಾಪ್ಟರ್ ಉಳ್ಕೊಂಡಿರೋದು ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ಗಳಷ್ಟೇ ನಾನು ಹೇಳ್ತಾ ಇರೋದು. ಎಲ್ಲವೂ ಇಂಪಾರ್ಟೆಂಟ್ಗಳೇ, ಅದರಲ್ಲೂ ಕೂಡ ತುಂಬಾ ರಿಪೀಟೆಡ್ ಆಗಿರುವಂತದ್ದನ್ನ ನಾನು ಇಲ್ಲಿ ಕ್ಲಾಸ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಎಕನಾಮಿಕ್ಸ್ ಬೇಕಿದೆ ಕ್ಲಾಸಸ್ಗಳು, ದಯವಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ನಾನು ಇಯರ್ ವೈಸ್ ಅಂದ್ರೆ ಫಸ್ಟ್ ಇಯರ್ದು ಎಕನಾಮಿಕ್ಸ್, ಫಸ್ಟ್ ಇಯರ್ ಕನ್ನಡ, ಫಸ್ಟ್ ಇಯರ್ ಪೊಲಿಟಿಕಲ್ಸ್, ಫಸ್ಟ್ ಇಯರ್ ಹಿಸ್ಟ್ರಿ ಅಂತ ಹೀಗೆ ಸಪರೇಟ್ ಆಗಿ ಫಸ್ಟ್ ಇಯರ್ದೇನೆ ಸಪರೇಟ್ ಆಗಿ ಎಲ್ಲ ಸಬ್ಜೆಕ್ಟ್ಗಳ ಟಾಪಿಕ್ ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೇನೆ. ದಯವಿಟ್ಟು ನೀವು ವಿಡಿಯೋ ನನ್ನ ಚಾನೆಲ್ ಓಪನ್ ಮಾಡಿ ವಿಡಿಯೋ ನೋಡುವಾಗ ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮ್ಗೆ ಪ್ಲೇ ಲಿಸ್ಟ್ ಅಂತ. ಅಲ್ಲಿ ಹೋಗಿ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ವಿಡಿಯೋಸ್ ಸಿಗುತ್ತೆ. ಎಲ್ಲ ವಿಡಿಯೋಗಳು ಆಲ್ಮೋಸ್ಟ್ 140+ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ನಿಮ್ಗೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ಜೆಕ್ಟ್ಗಳ ಚಾಪ್ಟರ್ಗಳಷ್ಟೇ ಇಲ್ಲಿ ಇರುವುದು. ಹಾಗಾಗಿ ಎಲ್ಲ ವಿಡಿಯೋಗಳನ್ನ ಕೂಡ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ನೋಡ್ಕೊಂಡು, ದಯವಿಟ್ಟು ಇಷ್ಟ ಆದ್ರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮತ್ತೆ KSOU ಫ್ರೆಂಡ್ಸ್ ಯಾರಿದ್ರೆ ಅವರಿಗೆ ಕೂಡ ಇದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳಿಕೊಡ್ತೇನೆ. ಸೊ ಈಗ ಕೊನೆಯ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸಂಪ್ರದಾಯ ಉದ್ಯೋಗ ಸಿದ್ಧಾಂತ ಎನ್ನುವಂಥದ್ದು. 10, 15 ಮತ್ತೆ 5 ಮಾರ್ಕ್ಸ್ಗೆ 3 ಕ್ವಶನ್ಗಳಲ್ಲೂ ಕೇಳುವಂತಹ ಕ್ವಶನ್ ಇದಾಗಿರುತ್ತೆ. ಇದನ್ನ ಸರಳವಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ ಸಂಪ್ರದಾಯ ಉದ್ಯೋಗ ಸಿದ್ಧಾಂತ ಎನ್ನುವಂತಹ ಒಂದು ಟಾಪಿಕ್ ಬಗ್ಗೆ. ಮೊದಲಿಗೆ ನಾವು ಸಂಪ್ರದಾಯ ಉದ್ಯೋಗ ಸಿದ್ಧಾಂತ ತಿಳ್ಕೊಳ್ಳುವ ಮೊದಲು ಉದ್ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾನೆ, ಅವನಿಗೆ ಅದಕ್ಕೆ ಪ್ರತಿಯಾಗಿ ಕೂಲಿ ಅಥವಾ ವೇತನ ಸಿಗುತ್ತೆ ಅಂದ್ರೆ ಇದನ್ನ ಸರಳವಾಗಿ ಉದ್ಯೋಗ ಅಂತ ಕರೀತಾರೆ. ಇದು ಗೊತ್ತಿರುವಂತಹದ್ದು. ಕೆಲಸ ಮಾಡ್ತಾರೆ, ಅದಕ್ಕೆ ಪ್ರತಿಯಾಗಿ ಕೂಲಿ ಅಥವಾ ವೇತನ ಸಿಕ್ಕಿದ್ರೆ ಅದನ್ನೇ ಉದ್ಯೋಗ ಅಂತ ಕರೀತಾರೆ. ಈಗ ದೇಶದಲ್ಲಿ ಎಲ್ರಿಗೂ ಕೆಲಸ ಸಿಗ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಜನರು ಮೊದಲು ಕೆಲಸ ಮಾಡ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಉದ್ಯೋಗದಾತರು ಅವರನ್ನ ಕೆಲಸ ಕೊಡ್ಲಿಕ್ಕೆ ಕೂಡ ಸಿದ್ಧರಾಗಿರ್ಬೇಕು. ಅಂದ್ರೆ ಕೆಲಸ ಮಾಡಲು ಜನರು ಸಿದ್ಧಬೇಕು, ಮತ್ತೆ ಅವರಿಗೆ ಕೆಲಸ ಕೊಡ್ಲಿಕ್ಕೆ ಕೂಡ ಉದ್ಯೋಗ ಕೊಡುವವರು ಕೂಡ ರೆಡಿ ಆಗಿರ್ಬೇಕು ಎನ್ನುವಂತಹದ್ದು. ಈಗ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಪೂರ್ಣ ಉದ್ಯೋಗದ ಸ್ಥಿತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಇದೇ ಸಾಂಪ್ರದಾಯಿಕ ಉದ್ಯೋಗದ ಸಿದ್ಧಾಂತದ ಮುಖ್ಯ ವಿಚಾರ ಆಗಿರುತ್ತೆ. ಅಂದ್ರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಪೂರ್ಣ ಉದ್ಯೋಗದ ಪರಿಸ್ಥಿತಿ ಇರುತ್ತೆ. ಇದೇ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಚಾರ ಆಗಿರುತ್ತೆ. ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಚಾರ ಇದಾಗಿರುತ್ತೆ. ಇನ್ನು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನ ಮುಖ್ಯವಾಗಿ ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿ ಪಡಿಸ್ತಾರೆ. ಇದರಲ್ಲಿ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, JB ಸೇ ಮತ್ತೆ ಮಾರ್ಷಲ್ ಮುಂತಾದವರು ಪ್ರಮುಖರಾಗಿರ್ತಾರೆ. ಅಂದ್ರೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನ ಮುಖ್ಯವಾಗಿ ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರು ಅಂದ್ರೆ ಇವರೆಲ್ಲರೂ ಪರಿಚಯಿಸ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಈ ಸಿದ್ಧಾಂತದ ಪ್ರಕಾರ ಆರ್ಥಿಕತೆಯಲ್ಲಿ ನಿರುದ್ಯೋಗ ದೀರ್ಘಕಾಲ ಇರಲು ಸಾಧ್ಯವಿಲ್ಲ. ಮಾರುಕಟ್ಟೆಯ ಶಕ್ತಿಗಳು ಸ್ವತಃ ಕೆಲಸ ಮಾಡಿ ಉದ್ಯೋಗವನ್ನ ಪೂರ್ಣ ಉದ್ಯೋಗದ ಮಟ್ಟಕ್ಕೆ ತರುತ್ತವೆ ಎನ್ನುವುದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿರ್ತಾರೆ. ಅಂದ್ರೆ ಇಲ್ಲಿ ಈ ಸಿದ್ಧಾಂತದ ಪ್ರಕಾರ ಆರ್ಥಿಕತೆಯಲ್ಲಿ ಉದ್ಯೋಗ ದೀರ್ಘಕಾಲ ಇರಲು ಸಾಧ್ಯವಿಲ್ಲ, ಆದ್ರೆ ಮಾರುಕಟ್ಟೆಯ ಶಕ್ತಿಗಳು ಸ್ವತಃ ಕೆಲಸ ಮಾಡಿ ಉದ್ಯೋಗವನ್ನ ಪೂರ್ಣ ಉದ್ಯೋಗದ ಮಟ್ಟಕ್ಕೆ ತರುತ್ತವೆ ಎಂದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬುತ್ತಾರೆ. ಇನ್ನು ಇದಕ್ಕೆ ಸರಳ ಉದಾಹರಣೆ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದವನ್ನ ಹೇಳೋದಾದ್ರೆ, ಒಂದು ಊರಿನಲ್ಲಿ 100 ಜನ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ ಅನ್ಕೊಳ್ಳಿ. ಅಲ್ಲಿ 100 ಜನರಿಗೂ ಕೆಲಸ ಬೇಕು, ಉದ್ಯೋಗದಾತರಿಗೆ 100 ಜನರು ಕಾರ್ಮಿಕರು ಬೇಕು. ಆಗ 100 ಜನರಿಗೂ ಉದ್ಯೋಗ ಸಿಗುತ್ತೆ. ಅಂದ್ರೆ ಇಲ್ಲಿ ಕಾರ್ಮಿಕರ ಬೇಡಿಕೆ ಮತ್ತೆ ಕಾರ್ಮಿಕರ ಪೂರೈಕೆ ಸಮನಾಗಿರುತ್ತೆ. ಇದೇ ರೀತಿಯಲ್ಲಿ ಕೂಲಿ ದರವನ್ನ ನಿರ್ಧರಿಸುವುದರಲ್ಲಿ ಕೂಡ ಕಾರ್ಮಿಕರ ಬೇಡಿಕೆ ಮತ್ತೆ ಪೂರೈಕೆ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾಗಿ ಕೂಲಿ ದರದ ಬಗ್ಗೆ ಸಾಂಪ್ರದಾಯಿಕ ಸಿದ್ಧಾಂತ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಪ್ರಕಾರ ಕೂಲಿ ದರವನ್ನ ಕಾರ್ಮಿಕರ ಬೇಡಿಕೆ ಮತ್ತೆ ಕಾರ್ಮಿಕರ ಪೂರೈಕೆ ಎನ್ನುವಂಥದ್ದು ನಿರ್ಧರಿಸ್ತದೆ ಎನ್ನುವುದನ್ನ ನಾವು ನೋಡ್ಬೋದು. ಸಂಪ್ರದಾಯ ಅರ್ಥಶಾಸ್ತ್ರದಲ್ಲಿ ಕೂಲಿ ದರವನ್ನ ಕಾರ್ಮಿಕರ ಬೇಡಿಕೆ ಮತ್ತೆ ಕಾರ್ಮಿಕರ ಪೂರೈಕೆ ನಿರ್ಧರಿಸುತ್ತೆ. ಕಾರ್ಮಿಕರ ಬೇಡಿಕೆ ಹೆಚ್ಚಾದ್ರೆ ಕೂಲಿ ದರ ಹೆಚ್ಚಾಗುತ್ತೆ, ಕಾರ್ಮಿಕರ ಪೂರೈಕೆ ಹೆಚ್ಚಾದ್ರೆ ಅಂದ್ರೆ ಕಾರ್ಮಿಕರು ಜಾಸ್ತಿ ಆದಲ್ಲಿ ಕೂಲಿ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೂಲಿ ದರ ಮಾರುಕಟ್ಟೆಯ ಬೇಡಿಕೆ ಮತ್ತೆ ಪೂರೈಕೆಯ ಮೂಲಕ ಸಮತೋಲನಕ್ಕೆ ಬರುತ್ತೆ ಅಂತ ನಾವು ನೋಡ್ಬೋದಾಗಿದೆ. ಈಗ ಒಂದು ಪ್ರಶ್ನೆ ಬರುತ್ತೆ, ನಿರುದ್ಯೋಗ ಯಾಕೆ ಉಂಟಾಗುತ್ತೆ ಅಂತ ಅಂದ್ರೆ, ಸಂಪ್ರದಾಯದ ಅರ್ಥಶಾಸ್ತ್ರಜ್ಞರ ಪ್ರಕಾರ ನಿರುದ್ಯೋಗಕ್ಕೆ ಪ್ರಮುಖ ಕಾರಣ ಇಲ್ಲಿ ಕೂಲಿ ದರದಲ್ಲಿ ಹೊಂದಿಕೊಳ್ಳುವಿಕೆ ಇಲ್ಲದಿರುವುದು. ಅಂದ್ರೆ ಕಾರ್ಮಿಕರು ಹೆಚ್ಚು ಕೂಲಿ ಪಡೆಯಬೇಕು ಎಂದು ಬಯಸಿದ್ರೆ ಆದ್ರೆ ಉದ್ಯೋಗದಾತರು ಅಷ್ಟು ಕೂಲಿ ನೀಡಲು ಸಿದ್ಧವಿರುವುದಿಲ್ಲ. ಕೆಲವು ಕಾರ್ಮಿಕರಿಗೆ ಕೆಲಸ ಸಿಗದೆ ಇರ್ಬೋದು, ಅಂದ್ರೆ ಅವರಿಗೆ ಇಷ್ಟಿಷ್ಟು ಕೂಲಿ ಬೇಕು ಅನ್ನೋದನ್ನ ಅವರ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಅಷ್ಟು ಕೂಲಿಯನ್ನು ಅನ್ನದಾತರು ಕೊಡುವುದಿಲ್ಲ, ಉದ್ಯೋಗದಾತರು. ಅಂತ ಸಂದರ್ಭದಲ್ಲಿ ಕೂಲಿ ಸಿಗದ ಕಾರಣ ಅವರು ಕೆಲಸವನ್ನ ಕೂಡ ಮಾಡುವುದಿಲ್ಲ. ಹಾಗಾಗಿ ಅಲ್ಲಿ ನಿರುದ್ಯೋಗ ಕೆಲಸ ಸಿಗುವುದಿಲ್ಲ ಕೆಲವರಿಗೆ, ಅವರು ಬಯಸಿದಷ್ಟು ಸಂಬಳ ಸಿಗದ ಕಾರಣ ಕೆಲಸ ಇಲ್ಲದೆ ಇರಬಹುದು. ಹಾಗಾಗಿ ಅಲ್ಲಿ ನಿರುದ್ಯೋಗ ಉಂಟಾಗ್ತದೆ. ಆದರೆ ಕೂಲಿ ದರ ಕಡಿಮೆಯಾಗಲು ಅವಕಾಶ ನೀಡಿದ್ರೆ ಉದ್ಯೋಗದಾತರು ಹೆಚ್ಚು ಕಾರ್ಮಿಕರನ್ನ
ಕೆಲಸಕ್ಕೆ ತಗೊಳ್ತಾರೆ. ಅಂದ್ರೆ ಆಗ ಕೂಲಿ ದರ ಒಂದ್ ವೇಳೆ ಕಡಿಮೆ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂದಾಗ ಆ ಉದ್ಯೋಗದಾತರು ಏನ್ ಮಾಡ್ತಾರೆ, ಜಾಸ್ತಿ ಜನರನ್ನ ಕೆಲಸಕ್ಕೆ ತಗೊಳ್ತಾರೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಮತ್ತೆ ಸಮತೋಲನಕ್ಕೆ ಬರುತ್ತೆ. ಇದರಿಂದ ನಿರುದ್ಯೋಗ ಕಡಿಮೆ ಆಗುತ್ತೆ, ಮತ್ತೆ ಆರ್ಥಿಕತೆ ಅನ್ನುವಂಥದ್ದು ಪೂರ್ಣ ಉದ್ಯೋಗದ ಕಡೆಗೆ ಸಾಗುತ್ತದೆ ಎಂದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿರ್ತಾರೆ. ಇಲ್ಲಿ ಸೇ ನಿಯಮ ಅಂತ ಬರುತ್ತೆ. ಸೇ ಅಂದ್ರೆ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಅವರ ಹೆಸರನ್ನ ಪ್ರೊನೌನ್ಸ್ ಮಾಡ್ತಾರೆ, JB ಸೇ ಅಂತ ಬರುತ್ತೆ. ಆ ಸೇ ಅವರ ನಿಯಮ ಈ ಒಂದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಬರುತ್ತೆ ಅನೇಕ ಬಾರಿ. ಹಾಗಾಗಿ ಈ ಸೇ ನಿಯಮ ಏನು ಅಂತ ನೋಡೋದಾದ್ರೆ, ಸಂಪ್ರದಾಯ ಉದ್ಯೋಗ ಸಿದ್ಧಾಂತದಲ್ಲಿ JB ಸೇ ಅವರ ನಿಯಮ ಬಹಳ ಮುಖ್ಯವಾಗಿರುತ್ತೆ. ಇದನ್ನ ಸಾಮಾನ್ಯವಾಗಿ ಪೂರೈಕೆ ತನ್ನದೇ ಬೇಡಿಕೆಯನ್ನ ಸೃಷ್ಟಿಸುತ್ತದೆ ಅಂತ ಹೇಳಲಾಗ್ತದೆ. ಇದರ ಅರ್ಥವನ್ನ ತುಂಬಾ ಸರಳವಾಗಿ ನೋಡೋದಾದ್ರೆ, ಒಂದು ದೇಶದಲ್ಲಿ ವಸ್ತುಗಳನ್ನ ಉತ್ಪಾದಿಸಲಾಗ್ತದೆ. ಉತ್ಪಾದನೆಗೆ ಬಳಸುವಾಗ ಕಾರ್ಮಿಕರಿಗೆ ಕೂಲಿ ಸಿಗುತ್ತದೆ, ಭೂಮಿಗೆ ಬಾಡಿಗೆ ಸಿಗುತ್ತದೆ, ಬಂಡವಾಳಕ್ಕೆ ಬಡ್ಡಿ ಸಿಗುತ್ತದೆ, ಉದ್ಯಮಿಗೆ ಲಾಭ ಸಿಗುತ್ತದೆ. ಈ ರೀತಿಯಾಗಿ ಉತ್ಪಾದನೆಯಿಂದ ಆದಾಯ ಸೃಷ್ಟಿಯಾಗುತ್ತೆ. ಅಂದ್ರೆ ಒಂದು ಉತ್ಪಾದನೆ ಮಾಡುವಾಗ ಅಲ್ಲಿ ಕಾರ್ಮಿಕರಿಗೆ ಕೂಲಿ ಸಿಗುತ್ತೆ, ಭೂಮಿಗೆ ಬಾಡಿಗೆ ಸಿಗುತ್ತೆ, ಬಂಡವಾಳ ಕೊಟ್ಟವರಿಗೆ ಬಡ್ಡಿ ಸಿಗುತ್ತೆ, ಉದ್ಯಮಿಗಳಿಗೆ ಲಾಭ ಸಿಗುತ್ತೆ. ಹೀಗಾಗಿ ಉತ್ಪಾದನೆಯಿಂದ ಆದಾಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಈ ಆದಾಯವನ್ನ ಜನರು ವಸ್ತುಗಳು ಮತ್ತೆ ಸೇವೆಗಳನ್ನ ಖರೀದಿಸಲು ಬಳಸ್ತಾರೆ. ಹೀಗಾಗಿ ಉತ್ಪಾದನೆ ಹೆಚ್ಚಾದಾಗ ಆದಾಯ ಹೆಚ್ಚುತ್ತೆ, ಆದಾಯ ಹೆಚ್ಚಾದಾಗ ಬೇಡಿಕೆಯು ಹೆಚ್ಚಾಗುತ್ತೆ. ಇದನ್ನೇ ಸೇ ನಿಯಮದ ಮೂಲಭೂತ ಅರ್ಥ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಸಾಮಾನ್ಯ ಅಧಿಕ ಉತ್ಪಾದನೆ ಮತ್ತೆ ದೀರ್ಘಕಾಲದ ಸಾಮಾನ್ಯ ನಿರುದ್ಯೋಗ ಉಂಟಾಗುವುದಿಲ್ಲ. ಅಂದ್ರೆ ಈ ಒಂದು ಸಂಪ್ರದಾಯ ಉದ್ಯೋಗ ಸಿದ್ಧಾಂತದ ಪ್ರಕಾರ ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಸಾಮಾನ್ಯ ಅಧಿಕ ಉತ್ಪಾದನೆ ಮತ್ತೆ ಅಥವಾ ದೀರ್ಘಕಾಲದ ಸಾಮಾನ್ಯ ನಿರುದ್ಯೋಗ ಉಂಟಾಗುವುದಿಲ್ಲ. ಯಾಕೆ ಅಂದ್ರೆ ಉತ್ಪಾದನೆಯಿಂದ ಆದಾಯ ಸೃಷ್ಟಿಯಾಗುತ್ತೆ. ಆ ಆದಾಯವು ವಸ್ತುಗಳ ಬೇಡಿಕೆಯನ್ನ ಹೆಚ್ಚಿಸುತ್ತೆ. ಇಲ್ಲಿ ಹೂಡಿಕೆ ಮತ್ತೆ ಉಳಿತಾಯ ಏನೆಲ್ಲ ಮಾಡುತ್ತೆ ಅಂತ ನೋಡುದಾದ್ರೆ, ಇಲ್ಲಿ ಹೂಡಿಕೆ ಮತ್ತೆ ಉಳಿತಾಯದ ಒಂದು ವಿಷಯವನ್ನ ನೋಡುದಾದ್ರೆ, ಇದು ಇಲ್ಲಿ ಮುಖ್ಯವಾದ ಒಂದು ವಿಷಯವಾಗಿರುತ್ತೆ. ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಜನರು ತಮ್ಮ ಆದಾಯದ ಒಂದು ಭಾಗವನ್ನ ಖರ್ಚು ಮಾಡುತ್ತಾರೆ ಮತ್ತೆ ಇನ್ನೊಂದು ಭಾಗವನ್ನ ಉಳಿತಾಯ ಮಾಡ್ತಾರೆ. ಈ ಉಳಿತಾಯ ಬ್ಯಾಂಕುಗಳು ಮತ್ತೆ ಹಣಕಾಸು ಸಂಸ್ಥೆಗಳ ಮೂಲಕ ಹೂಡಿಕೆಗೆ ಹೋಗುತ್ತೆ. ಈ ಉಳಿತಾಯಗಳು ಅಂದ್ರೆ ಒಬ್ಬ ವ್ಯಕ್ತಿ ಹಣವನ್ನ ಉಳಿತಾಯ ಮಾಡಿದ್ರು ಆ ಹಣ ಆರ್ಥಿಕತೆಯಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗುವುದಿಲ್ಲ, ಅದು ಹೂಡಿಕೆಗೆ ಬಳಸ್ತದೆ. ಇದೆಲ್ಲ ಗೊತ್ತಿರುವಂತದ್ದೇ. ಅಂದ್ರೆ ಯಾರೆಲ್ಲ ಬ್ಯಾಂಕ್ ಅಲ್ಲಿ ಹಣ ಇಡ್ತಾರೆ, ಅದು ಯಾವಾಗ್ಲೂ ಅವರು ಹೂಡಿಕೆಗೆ ಅಥವಾ ಫಂಡ್ ಅಂತ ಮ್ಯೂಚುವಲ್ ಆಗಿ ಫಂಡ್ ಅಥವಾ ಯಾವ್ದಾದ್ರು ಫಿಕ್ಸೆಡ್ ಮಾಡಿ ಎಲ್ಲಾದ್ರೂ ಕೊಡ್ತಾರೆ, ಯಾವ್ದಾದ್ರು ಹೂಡಿಕೆಗೆಲ್ಲ ಅದು ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಅದು ನಿಷ್ಕ್ರಿಯವಾಗಿ ಇಟ್ಟ ಹಣ ಇಟ್ಟಲ್ಲೇ ಇರುವುದಿಲ್ಲ, ಅದರಿಂದ ಬಡ್ಡಿ ಕೂಡ ಬರ್ತದೆ ಅನ್ನೋದನ್ನ ನಾವು ನೋಡಬಹುದು. ಹಾಗಾಗಿ ಒಬ್ಬ ವ್ಯಕ್ತಿ ಹಣವನ್ನ ಉಳಿತಾಯ ಮಾಡಿದ್ರು ಆ ಹಣ ಆರ್ಥಿಕತೆಯಲ್ಲಿ ನಿಷ್ಕ್ರಿಯವಾಗುವುದಿಲ್ಲ, ಅದನ್ನ ಹೂಡಿಕೆಗೆ ಬಳಸಲ್ಪಡ್ತದೆ. ಹೀಗಾಗಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಉಳಿತಾಯ ಮತ್ತೆ ಹೂಡಿಕೆಗಳು ಬಡ್ಡಿ ದರದ ಮೂಲಕ ಸಮತೋಲನಕ್ಕೆ ಬರುತ್ತವೆ. ಇನ್ನು ಉಳಿತಾಯ ಹೆಚ್ಚಾದ್ರೆ ಬಡ್ಡಿ ದರದಲ್ಲಿ ಬದಲಾವಣೆ ಉಂಟಾಗುತ್ತೆ ಮತ್ತೆ ಹೂಡಿಕೆಗೆ ಹೆಚ್ಚಾಗಿ ಪ್ರೋತ್ಸಾಹ ಸಿಗುತ್ತೆ. ಹೀಗೇನೆ ಉಳಿತಾಯ ಮತ್ತೆ ಹೂಡಿಕೆಯ ನಡುವೆ ಸಮತೋಲನ ಉಂಟಾಗ್ತದೆ. ಇನ್ನು ಪೂರ್ಣ ಉದ್ಯೋಗ ಏನು ಅಂತ ನೋಡುದಾದ್ರೆ, ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಅತ್ಯಂತ ಪ್ರಮುಖವಾದ ಅಂಶ ಪೂರ್ಣ ಉದ್ಯೋಗ ಆಗಿರುತ್ತೆ. ಪೂರ್ಣ ಉದ್ಯೋಗ ಎಂದರೆ ಕೆಲಸ ಮಾಡಲು ಸಿದ್ಧರಿರುವ ಮತ್ತೆ ಪ್ರಸ್ತುತ ಕೂಲಿ ದರದಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುವ ಬಹುತೇಕ ಎಲ್ಲರಿಗೂ ಉದ್ಯೋಗ ದೊರೆಯುವಂತ ಪರಿಸ್ಥಿತಿಯನ್ನೇ ಪೂರ್ಣ ಉದ್ಯೋಗ ಅಂತಾರೆ. ಅಂದ್ರೆ ಕೆಲಸ ಮಾಡಲು ಸಿದ್ಧರಾಗಿರುವ ಪ್ರಸ್ತುತ ಕೂಲಿ ದರದಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುವ ಎಲ್ಲರಿಗೂ ಉದ್ಯೋಗ ದೊರೆಯುವಂತ ಪರಿಸ್ಥಿತಿ ಏನಿರುತ್ತೆ ಅದನ್ನೇ ಸಂಪೂರ್ಣ ಉದ್ಯೋಗ ಅಂತ ಕರೀತಾರೆ. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಆರ್ಥಿಕತೆಯು ಸ್ವಯಂಚಾಲಿತವಾಗಿ ಪೂರ್ಣ ಉದ್ಯೋಗದ ಕಡೆಗೆ ಸಾಗುತ್ತದೆ ಎಂದು ನಂಬಿರುತ್ತಾರೆ. ಅಂದ್ರೆ ಸರ್ಕಾರದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆರ್ಥಿಕತೆಯಲ್ಲಿ ಮಧ್ಯಪ್ರವೇಶ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಅವರು ಭಾವಿಸ್ತಾರೆ. ಮಾರುಕಟ್ಟೆಯ ಬೇಡಿಕೆ ಮತ್ತೆ ಪೂರೈಕೆ ಶಕ್ತಿಗಳು ಸ್ವತಃ ಸಮತೋಲನವನ್ನ ಅವೇ ತರ್ತವೆ ಎನ್ನುವುದನ್ನ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿರ್ತಾರೆ. ಇನ್ನು ಸಂಪ್ರದಾಯ ಉದ್ಯೋಗ ಸಿದ್ಧಾಂತದಲ್ಲಿ ಸರ್ಕಾರದ ಪಾತ್ರ ಏನಿರುತ್ತೆ ಅಂತ ನೋಡುದಾದ್ರೆ, ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಸರ್ಕಾರದ ಆರ್ಥಿಕ ಮಧ್ಯಪ್ರವೇಶವನ್ನ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಅವರ ಪ್ರಕಾರ ಮಾರುಕಟ್ಟೆಯನ್ನ ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಟ್ರೆ ಕೂಲಿ, ಬೆಲೆ ಮತ್ತೆ ಬಡ್ಡಿ ದರಗಳು ತಮ್ಮದೇ ರೀತಿಯಲ್ಲಿ ಹೊಂದ್ಕೊಂಡು ಅವರು ಕೆಲಸ ಮಾಡ್ತಾರೆ ಅನ್ನೋದನ್ನ ಅವರು ಹೇಳ್ತಾರೆ. ಇದರಿಂದ ಆರ್ಥಿಕತೆಯಲ್ಲಿ ಸಮತೋಲನ ಉಂಟಾಗ್ತದೆ. ಆದ್ರಿಂದ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಮುಕ್ತ ಮಾರುಕಟ್ಟೆ ಮತ್ತೆ ಕಡಿಮೆ ಸರ್ಕಾರದ ಮಧ್ಯಪ್ರವೇಶಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಸರ್ಕಾರದ ಪಾತ್ರ ಏನಿದೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ, ಅವರ ಪ್ರಕಾರ ಸರ್ಕಾರ ಮಧ್ಯಪ್ರವೇಶವನ್ನ ಕಡಿಮೆ ಮಾಡಬೇಕು ಆರ್ಥಿಕ ವಿಷಯದಲ್ಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಾರುಕಟ್ಟೆಯನ್ನ ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಟ್ಟಾಗ ಕೂಲಿ ಮತ್ತೆ ಬಡ್ಡಿ ದರ ಅಥವಾ ಬೆಲೆಗಳೆಲ್ಲ
ಎಲ್ಲವೂ ತಮ್ಮದೇ ರೀತಿಯಲ್ಲಿ ಹೊಂದ್ಕೊಂಡು ಕೆಲಸ ಹೋಗ್ತವೆ. ಇದರಿಂದ ಆರ್ಥಿಕತೆಯಲ್ಲಿ ಅವರೇ ಸಮತೋಲನವನ್ನ ಕಂಡುಕೊಳ್ತಾರೆ. ಆದ್ರಿಂದ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಯಾರು ಕೂಡ ಕ್ವಶನ್ ಮಾಡುವ ಹಾಗಿರಬಾರದು. ಮತ್ತೆ ಕಡಿಮೆ ಸರ್ಕಾರದ ಮಧ್ಯ ಪ್ರವೇಶಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಇದಿಷ್ಟು ಕೂಡ ಸರ್ಕಾರದ ಪಾತ್ರ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಬರುವಂತಹದ್ದು. ಇನ್ನು ಸಂಪ್ರದಾಯ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನ ನೋಡುವುದಾದ್ರೆ ಮುಖ್ಯ ಅಂಶಗಳನ್ನು ನೋಡುವುದಾದ್ರೆ ಸಾಂಪ್ರದಾಯಿಕ ಸಿದ್ಧಾಂತದ ಮುಖ್ಯ ಅಂಶಗಳು ಯಾವೆಲ್ಲಪ್ಪ ಅಂತಂದ್ರೆ, ಮೊದಲನೆಯದು ಆರ್ಥಿಕತೆಯಲ್ಲಿ ಪೂರ್ಣ ಉದ್ಯೋಗ ಸಾಧ್ಯ. ಎರಡನೆಯದು ಕೂಲಿ ದರವನ್ನ ಕಾರ್ಮಿಕರ ಬೇಡಿಕೆ ಮತ್ತೆ ಪೂರೈಕೆ ನಿರ್ಧರಿಸುತ್ತೆ. ಮೂರನೆಯದು ಕೂಲಿ ದರದಲ್ಲಿ ಹೊಂದಿಕೊಳ್ಳುವಿಕೆ ಇದ್ರೆ ನಿರುದ್ಯೋಗ ಕಮ್ಮಿ ಆಗುತ್ತೆ. ಅಂದ್ರೆ ಕೂಲಿ ದರಕ್ಕೆ ಅವರು ಹೊಂದ್ಕೊಂಡು ಹೋದ್ರೆ ನಿರುದ್ಯೋಗ ಕಡಿಮೆ ಆಗ್ತದೆ. ಅಷ್ಟೇ ಸ್ಯಾಲರಿ ಬೇಕು ಇಷ್ಟೇ ಬೇಕು ಅಂದಾಗ ಅಲ್ಲಿ ಕೆಲಸಕ್ಕೆ ತಗೊಳ್ಳೋದಿಲ್ಲ, ಅಲ್ಲಿ ನಿರುದ್ಯೋಗ ಸೃಷ್ಟಿ ಆಗುತ್ತೆ. ಆದ್ರಿಂದ ಕೂಲಿ ದರದಲ್ಲಿ ಹೊಂದಿಕೊಳ್ಳಿಕೆ ಇದ್ರೆ ನಿರುದ್ಯೋಗ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇನ್ನು ನಾಲ್ಕನೆಯ ಅಂಶಗಳಂದ್ರೆ JBC ಅವರ ನಿಯಮದ ಪ್ರಕಾರ ಪೂರೈಕೆ ತನ್ನದೇ ಬೇಡಿಕೆಯನ್ನ ಸೃಷ್ಟಿಸುತ್ತೆ. ಐದನೆಯದು ಉಳಿತಾಯ ಮತ್ತೆ ಹೂಡಿಕೆಗಳು ಬಡ್ಡಿ ದರದ ಮೂಲಕ ಸಮತೋಲನಕ್ಕೆ ಬರುತ್ತವೆ. ಆರನೆಯದು ಮಾರುಕಟ್ಟೆ ಶಕ್ತಿಗಳು ಸ್ವಯಂ ಚಾಲಿತವಾಗಿ ಸಮತೋಲನವನ್ನ ತರುತ್ತವೆ. ಏಳನೆಯದು ಸರ್ಕಾರದ ಆರ್ಥಿಕ ಮಧ್ಯಪ್ರವೇಶ ಕಡಿಮೆ ಇರಬೇಕು ಎನ್ನುವುದನ್ನ ಸಾಂಪ್ರದಾಯಿಕ ಸಿದ್ಧಾಂತದ ದೃಷ್ಟಿಕೋನ ಆಗಿರುತ್ತೆ. ಇದಿಷ್ಟು ಕೂಡ ಸಾಂಪ್ರದಾಯಿಕ ಸಿದ್ಧಾಂತದ ಒಂದು ಈಸಿಯೆಸ್ಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನಾವು ನೆನ್ಪಿಟ್ಕೊಳ್ಳಿಕ್ಕೆ ಯಾವ್ದೆಲ್ಲ ಬೇಕಪ್ಪ ಅಂತಂದ್ರೆ, ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಸಿದ್ಧಾಂತವಂದ್ರೆ ಮಾರುಕಟ್ಟೆಯನ್ನ ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಟ್ರೆ ಪೂರೈಕೆ ಮತ್ತೆ ಬೇಡಿಕೆಗಳು ಸಮತೋಲನಕ್ಕೆ ಬರುತ್ತವೆ, ಕೂಲಿ ಮತ್ತು ಬೆಲೆಗಳು ಹೊಂದಿಕೊಳ್ಳುತ್ತವೆ, ಉಳಿತಾಯ ಮತ್ತೆ ಹೂಡಿಕೆಗಳು ಕೂಡ ಸಮತೋಲನಕ್ಕೆ ಬರುತ್ತವೆ. ಇದರ ಪರಿಣಾಮದಿಂದಾಗಿ ಆರ್ಥಿಕತೆಯಲ್ಲಿ ಪೂರ್ಣ ಉದ್ಯೋಗ ಉಂಟಾಗುತ್ತದೆ. ಇದೇ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಚಾರ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಪುನಃ ಅದನ್ನ ಹೇಳುವುದಾದ್ರೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಮಾರುಕಟ್ಟೆಯನ್ನ ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಟ್ಟರೆ ಬೇಡಿಕೆ ಮತ್ತೆ ಪೂರೈಕೆಗಳು ಸಮತೋಲನಕ್ಕೆ ಬರುತ್ತವೆ, ಕೂಲಿ ಮತ್ತೆ ಬೆಲೆಗಳು ಹೊಂದಿಕೊಳ್ಳುತ್ತವೆ, ಉಳಿತಾಯ ಮತ್ತೆ ಹೂಡಿಕೆಗಳು ಕೂಡ ಸಮತೋಲನಕ್ಕೆ ಬರುತ್ತವೆ. ಇದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಪೂರ್ಣ ಉದ್ಯೋಗ ಉಂಟಾಗ್ತದೆ. ಇದೇ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಚಾರ ಆಗಿರುತ್ತೆ. ಇನ್ನು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನ ಪುನಃ ನಾನೊಂದ್ಸಲ ರಿವಿಷನ್ ಮಾಡೋದಾದ್ರೆ, ಮೊದಲಿಗೆ ಉದ್ಯೋಗ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಪ್ರತಿಯಾಗಿ ಕೂಲಿ ಅಥವಾ ವೇತನ ಸಿಗ್ತದೆ, ಇದನ್ನೇ ಉದ್ಯೋಗ ಅಂತ ಕರೀತಾರೆ. ಹಾಗೇನೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದ ಅರ್ಥಶಾಸ್ತ್ರಜ್ಞರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ. ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, JBC ಮತ್ತೆ ಮಾರ್ಷಲ್ ಮುಂತಾದವರು ಕೂಡ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸ್ತಾರೆ. ಮತ್ತೆ ಅದಕ್ಕೆ ಒಂದು ಉದಾಹರಣೆ ಮುಖಾಂತರ ನಾವು ಹೇಳ್ತೇವೆ ಅಂದ್ರೆ, 100 ಜನ ಕೆಲಸ ಮಾಡ್ಲಿದ್ರೆ 100 ಜನರಿಗೆ ಕೆಲಸ ಕೊಡುವವರು ಇರಬೇಕು, ಮತ್ತೆ 100 ಜನರಿಗೆ ಕಾರ್ಮಿಕರು ಬೇಕು ಉದ್ಯೋಗದಾತರಿಗೆ, ಅಲ್ಲಿ 100 ಜನರಿಗೆ ಉದ್ಯೋಗ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರ ಬೇಡಿಕೆ ಮತ್ತೆ ಪೂರೈಕೆ ಸಮನಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಕೂಲಿ ದರವನ್ನ ನಿರ್ಧರಿಸುವುದರಲ್ಲಿ ಕೂಡ ಕಾರ್ಮಿಕರ ಬೇಡಿಕೆ ಮತ್ತೆ ಪೂರೈಕೆ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಕೂಲಿ ದರದ ಬಗ್ಗೆ ಸಾಂಪ್ರದಾಯಿಕ ಸಿದ್ಧಾಂತ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ. ಹಾಗೇನೆ ನಿರುದ್ಯೋಗದ ಬಗ್ಗೆ ನೋಡ್ಕೊಂಡ್ವಿ. ಹಾಗೇನೆ ನಿಯಮ JBC ಅವರ ನಿಯಮದ ಪ್ರಕಾರ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ಏನೆಲ್ಲ ಹೇಳುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡ್ವಿ. ಅದಿಷ್ಟನ್ನ ಬರಿಬೇಕಾಗ್ತದೆ. ಹಾಗೇನೆ ಉಳಿತಾಯ ಮತ್ತೆ ಹೂಡಿಕೆ ಏನ್ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡಿದ್ದೇವೆ ಸಂಪ್ರದಾಯ ಉದ್ಯೋಗ ಸಿದ್ಧಾಂತದಲ್ಲಿ. ಹಾಗೇನೆ ಪೂರ್ಣ ಉದ್ಯೋಗ ಕೂಡ ಸಂಪ್ರದಾಯ ಉದ್ಯೋಗ ಸಿದ್ಧಾಂತದಲ್ಲಿ ಹೇಗೆಲ್ಲ ಪರಿಣಾಮ ಬೀರ್ತದೆ ಅನ್ನೋದನ್ನ ನಾವು ನೋಡಿದ್ದೇವೆ. ಇದಾದ ನಂತರ ಸರ್ಕಾರದ ಪಾತ್ರ ಸಂಪ್ರದಾಯ ಉದ್ಯೋಗ ಸಿದ್ಧಾಂತದಲ್ಲಿ ಸರ್ಕಾರದ ಪಾತ್ರ ಏನಿದೆ ಅಂತ ನೋಡಿದ್ವಿ. ಅದಾದ ನಂತರ ಸಂಪ್ರದಾಯ ಸಿದ್ಧಾಂತಗಳ ಮುಖ್ಯ ಅಂಶಗಳನ್ನೆಲ್ಲ ನೋಡಿದ್ವಿ. ಇದಿಷ್ಟು ಕೂಡ ಬರೆದು ಸಂಪ್ರದಾಯದ ಉದ್ಯೋಗ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇದಕ್ಕೆ ಇನ್ನೂ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ಬ್ಲಾಕ್ 4ರಲ್ಲಿ ಸಂಪ್ರದಾಯ ಉದ್ಯೋಗ ಸಿದ್ಧಾಂತ ಎನ್ನುವಂತ ಚಾಪ್ಟರ್ ಇರುತ್ತೆ. ಅಲ್ಲಿ ಹೋಗಿ ನೀವು ಕಲ್ಪನೆಗಳನ್ನ ಅಂದ್ರೆ ಅಸಂಪ್ಷನ್ ಏನಿದೆ ಅದೆಲ್ಲವನ್ನ ಸ್ವಲ್ಪ ನೋಡ್ಕೊಂಡು ಈ ಒಂದು ವಿಷಯದಲ್ಲಿ ನೀವು ಕೂಡ ಸ್ವಲ್ಪ ಸೇರಿಸ್ಕೊಂಡು ಬರೀತಾ ಹೋಗ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.